ನಮಸ್ತೆ ಎಲ್ರಿಗೂ. ಇವತ್ತು ನಾನು ನಮ್ಮ ಕರ್ನಾಟಕದ ಹೆಮ್ಮೆಯ ಜಗತ್ತೇ ಮೆಚ್ಚುವ ಮೈಸೂರು ದಸರಾ ಮತ್ತು ಅದಕ್ಕೆ ಹತ್ತಿರದ ಮೈಸೂರು ಅರಮನೆ ಬಗ್ಗೆ ಸ್ವಲ್ಪ ವಿಶೇಷ ಕಥೆಗಳು, ಸೀಕ್ರೆಟ್‌ಗಳು ಎಲ್ಲವನ್ನೂ ಹೇಳ್ತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನನ್ನ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈಸೂರು ಅರಮನೆ ಅನ್ನೋದು ಒಂದು ಕಟ್ಟಡ ಅಲ್ಲ. ಅದು ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಇದನ್ನ ಪ್ಯಾಲೇಸ್ ಅಂತಾನೂ ಕರೀತಾರೆ. 1897ರಲ್ಲಿ ಬೆಂಕಿ ಹತ್ಕೊಂಡು ಇದು ಹಾಳಾಗುತ್ತೆ. ಅರಮನೆಯನ್ನ ಮತ್ತೆ 1912ರಲ್ಲಿ ಹೆನ್ರಿ ಇರ್ವಿನ್ ಅನ್ನೋ ಬ್ರಿಟಿಷ್ ಆರ್ಕಿಟೆಕ್ಟ್ ನಿರ್ಮಿಸ್ತಾರೆ ಇದನ್ನ. ಅರಮನೆಯಲ್ಲಿ 98 ಮೀಟರ್ದ ಎತ್ತರದ ಗೋಪುರ ಇದೆ. ಇದೇ ಒಂದು ಅದ್ಭುತ ಅರಮನೆಯಲ್ಲಿ. ಒಳಗೆ ಹೋದ್ರೆ ಗೋಲ್ಡನ್ ಸಿಂಹಾಸನ ಕಣ್ಣಿಗೆ ಬೀಳುತ್ತೆ. ಅದನ್ನ ದಸರಾ ಸಮಯದಲ್ಲಿ ಮಾತ್ರ ಹೊರಗೆ ತೆಗಿತಾರೆ. ಅರಮನೆಯಲ್ಲಿ 5,000ಕ್ಕಿಂತ ಹೆಚ್ಚು ಬಲ್ಬ್‌ಗಳು ಲೈಟಿಂಗ್ ಮಾಡ್ತಾರೆ. ದಸರಾ ಸಮಯದಲ್ಲಿ ರಾತ್ರಿ ಹೊತ್ತು ನೋಡೋಕೆ ಮೈಸೂರೇ ಸ್ವರ್ಗ ಕಾಣುತ್ತೆ. ಅರಮನೆಯಲ್ಲಿ ದೊಡ್ಡ ದೊಡ್ಡ ಹಾಲ್‌ಗಳು, ಮಾರ್ಬಲ್ ಪಿಲ್ಲರ್‌ಗಳು ಇದನ್ನ ನೋಡೋಕೆ ವಂಡರ್‌ಫುಲ್. ಅರಮನೆ ಕೆಳಗೆ ಗುಪ್ತ ಸುರಂಗಗಳು ಇದ್ವಂತೆ. ಅದು ಅರಮನೆಯಿಂದ ಬೇರೆ ಕಡೆ ಸುರಕ್ಷಿತವಾಗಿ ಹೋಗಲು ಉಪಯೋಗ ಆಗ್ತಿತ್ತಂತೆ. ಅರಮನೆ ಗೋಡೆಗಳ ಮೇಲೆ ಚಿತ್ರ ಬಿಡಿಸಿದ್ರೆ ಅದು ಕೇವಲ ಚಿತ್ತಾರ ಅಲ್ವಂತೆ. ಪ್ರತಿಯೊಂದು ಪೇಂಟಿಂಗ್ ಒಂದ್ ಕತೆ ಹೇಳುತ್ತಂತೆ. ಇನ್ನೊಂದು ಸೀಕ್ರೆಟು, ದಸರಾ ವೇಳೆ ಅರಮನೆಯೊಳಗೆ ಅಂಬಾವಿಲಾಸ ಹಾಲಿನಲ್ಲಿ ರಾಜವಂಶದವರು ಇನ್ನೂ ಪಾರಂಪರಿಕವಾಗಿ ಪೂಜೆ ಮಾಡ್ತಾರೆ. ಮೈಸೂರು ದಸರಾ ಅಂದ್ರೆ ನವರಾತ್ರಿ ಹಬ್ಬದ ಕಿರೀಟ. ಇಲ್ಲಿ 400ಕ್ಕೂ ಹೆಚ್ಚು ವರ್ಷಗಳಿಂದ ದಸರಾ ಹಬ್ಬ ಆಚರಿಸ್ತಾ ಇದ್ದಾರೆ. ಮೇಲ್ ಹೇಳ್ದ ಸಿಂಹಾಸನದ ಮೇಲೆ ರಾಜವಂಶದವರು ಕುಳಿತು ಪೂಜೆ ಮಾಡ್ತಾರೆ. ಚಾಮುಂಡೇಶ್ವರಿ ದೇವಿಯ ಪಟ್ಟಾಭಿಷೇಕ ನಡೆಯುತ್ತೆ. ಅದಾದ್ಮೇಲೆ ಮೈಸೂರು ಬೀದಿಗಳಲ್ಲಿ ಅಂಬಾರಿ ಮೆರವಣಿಗೆ. ಆನೆ ಮೇಲೆ ಚಾಮುಂಡೇಶ್ವರಿ ಪ್ರತಿಮೆ. ಅದೇ ನೋಡೋಕೆ ದೇಶ ವಿದೇಶದಿಂದ ಜನ ಬರ್ತಾರೆ. ಸ್ನೇಹಿತರೆ, ಮೈಸೂರು ಅರಮನೆ ಅಂದ್ರೆ ಒಂದು ಬಿಲ್ಡಿಂಗ್ ಅಲ್ಲ, ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ಇತಿಹಾಸದ ಜೀವಂತ ಸಾಕ್ಷಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.